ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಂದಗಡಕ್ಕೆ ಹೋಗ್ತಿದ್ದೀನಿ. ವಿಶೇಷತೆ ಏನಪ್ಪಾ ಅಂದ್ರೆ ನಾಳೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ. ನಾಳೆ ಸ್ವತಂತ್ರ ದಿನಾಚರಣೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಅದೇ ಆಗಸ್ಟ್ 15 ನಮ್ಮ ದೇಶಕ್ಕಾಗಿ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಜನ್ಮ ದಿನಾನೂ ಅದ. ಸೊ ಅದಕ್ಕೆ ನಾನು ನಂದಗಡಕ್ಕೆ ಹೋಗ್ತಿದ್ದೆ. ನೀವು ನೋಡ್ರಿ, ಯಾರ್ಯಾರ ರಾಯಣ್ಣ ಇರೋ ಸ್ಥಳ ನೋಡಿಲ್ಲ. ಸೊ ಅದಕ್ಕೆ ನನಗೂ ವಿಡಿಯೋ ಮಾಡ್ಬೇಕನ್ನಿಸ್ತು, ಮಾಡ್ತಿದ್ದೀನಿ. ಆಮೇಲೆ ನಂದಗಡ ಇರೋದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಿಂದ ಒಂದು 35 ಕಿಲೋಮೀಟರ್ ದೂರ ನಂದಗಡ ಇದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಆಮೇಲೆ ನಂದಗಡ ಇರೋದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು. ಬೆಳಗಾವಿಯಿಂದ ಒಂದು 35 ಕಿಲೋಮೀಟರ್ ಆಗ್ತದ. ಯಾರ ನಂದಗಡಕ್ ಬರೋರಿದ್ರ ಬೆಳಗಾವಿಯಿಂದ ಖಾನಾಪುರ ಇಲ್ಲಾಂದ್ರೆ ನಂದಗಡಕ್ ಡೈರೆಕ್ಟ್ ಬಸ್ ಇರುತ್ತೆ, ಬಸ್ ಹಿಡ್ಕೊಂಡು ಬರ್ಬೋದು. ನಾನೀಗ ಆಲ್ಮೋಸ್ಟ್ ಖಾನಾಪುರ ನಿಯರ್ ಇದೀನಿ. ಇವಾಗೇನ ಗಾಡಿ ನಿಲ್ಲಿಸ್ನಂತ ನಿಮ್ಗೊಂದು ಪ್ಲೇಸ್ ತೋರಿಸ್ಬೇಕಾ? ಅಲ್ಲಿ ಆ ಪ್ಲೇಸ್ ಕಾಣ್ತೈತೆ ಈಗ. ಈ ಪ್ಲೇಸ್ ನಿಮ್ಗೆ ನೋಡಕ್ ಅಂಜನಾದ್ರಿ ತರನ ಅದ. ಇದು ಭೂತ್ನಾಥ್ ಅಂತ ಹೇಳಿ ಬಂದ್ಬಿಟ್ಟ. ಪ್ಲೇಸ್ ಚಲೋ ಐತಿ, ಫುಲ್ಲು ಗುಡ್ಡದ ಮೇಲೆ ಅದ. ನೋಡಕ್ ಸ್ವಲ್ಪ ಅಂಜನಾದ್ರಿ ತರನ ಕಾಣ್ತದ. ಸೊ ಇದನ್ನ ತೋರ್ಸಕ ನಾನು ಸ್ವಲ್ಪ ಇಲ್ಲಿ ಬೈಕ್ ನಿಲ್ಲಿಸಿದೆ. ಫೈನಲಿ ನಾವು ರಾಯಣ್ಣ ಇರೋ ಸ್ಥಳಕ್ಕೆ ಬಂದ್ವಿ. ಇದೇ ಎಂಟ್ರೆನ್ಸು. ಎಲ್ಲ ಅಲಂಕಾರ ಮಾಡಿದಾರ. ನಾಳೆ ರಾಯಣ್ಣನ ಜನ್ಮದಿನ ಇರೋದ್ರಿಂದ ಇದೆ ರಾಯಣ್ಣನ ಫ್ಲ್ಯಾಗು. ಅಲ್ಲಿರೋ ಸುತ್ತಮುತ್ತ ಜನ ಎಲ್ಲ ಸುತ್ತ ಕಡೆ ಎಲ್ಲ ರಾಯಣ್ಣನ ಫ್ಲ್ಯಾಗ್ ಹಾಕೊಂಡಿರ್ತಾರೆ. ನಾರ್ಮಲ್ ಡೇಸ್ ಒಳಗೆ ಈ ಥರ ಗೇಟ್ ಎಲ್ಲ ಹಾಕಿರಲ್ಲ. ನಾಳೆ ಸ್ವಲ್ಪ ಜನ ಜಾಸ್ತಿ ಆಗ್ತದೆ ಅಂತೇಳಿ ಗೇಟ್ ಎಲ್ಲ ಹಾಕಿದ್ದಾರೆ. ಇದೇ ರಾಯಣ್ಣ ಇರೋ ಸ್ಥಳ. ಇದೇ ಸ್ಥಳದಲ್ಲಿ ರಾಯಣ್ಣನ ಮೂರ್ತಿ ಮಾಡಿದ್ದಾರೆ. ಇದೇ ಆಲದ ಮರದ ಕೆಳಗಡೆನೆ ರಾಯಣ್ಣನ ಸಮಾಧಿ ಇರೋದು. ಆಮೇಲೆ ಇದೆಲ್ಲ ನೋಡಿ, ರಾಯಣ್ಣನ ಪ್ರೀತಿಸೋರು ಮತ್ತು ಅವ್ರ ಭಕ್ತರು ಹರಕೆ ಹೊತ್ಕೊಂಡು ಇದನ್ನೆಲ್ಲ ಕಟ್ಟಿರ್ತಾರೆ. ಆಮೇಲೆ ಇಲ್ಲಿ ಮೇಲ್ಗಡೆ ತೊಟ್ಲ ಇದೆ ನೋಡಿ, ಇದು ತೊಟ್ಲ. ಇದನ್ನು ರಾಯಣ್ಣನಂತ ಮಗ ಹುಟ್ಟಲಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಬೇಡ್ಕೊಂಡು ಈ ಥರ ತೊಟ್ಲುಗಳನ್ನ ಕಟ್ಟಿ ಹೋಗ್ತಾರೆ ಇಲ್ಲಿ ಬಂದು.
1831 ಜನವರಿ 26 ಬ್ರಿಟಿಷರು ರಾಯಣ್ಣನನ್ನು ಗಲ್ಲಿಗೇರಿಸಿದ ಮೇಲೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಅವರ ಪ್ರಾಣ ಸ್ನೇಹಿತನಾದಂಥ ಬಿಚ್ಚುಗತ್ತಿ ಚನ್ನಬಸಪ್ಪ ಅವರು ಅವರ ಸಮಾಧಿ ಮೇಲೆ ಒಂದು ಸಣ್ಣದಾದ ಆಲದ ಸಸಿಯನ್ನು ನೆಟ್ಟು ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅವತ್ತು ಅವರು ನೆಟ್ಟಂಥ ಒಂದು ಸಣ್ಣ ಸಸಿ ಇವತ್ತು ನಂದಗಡದಲ್ಲಿ ಬೃಹತ್ ಆಲದ ಮರವಾಗಿ ಎಲ್ಲರಿಗೂ ನೆರಳಾಗೈತಿ. ರಾಯಣ್ಣ ಇಲ್ಲ ಅಂದರೂ ಕೂಡ ಅವರನ್ನು ನೋಡೋಕ್ಕೆ ಬಂದವರಿಗೆ ಎಷ್ಟೋ ಜನಕ್ಕೆ ಅವರು ನೆರಳಾಗಿದ್ದಾರೆ ಇವಾಗಲೂ ಕೂಡ. ನಾಳೆ ರಾಯಣ್ಣನ ಬರ್ತಡೇ ಆಗಿರೋದ್ರಿಂದ ತುಂಬಾ ಜನ ಬೇರೆ ಬೇರೆ ಊರಿಂದ ಬರ್ತಿದ್ದಾರೆ. ನಾನು ಇವಾಗ ದರ್ಶನ ಮಾಡ್ಕೊಂಡ್ ಬಂದೆ. ನಿಮಗೂ ಯಾರ ಬರಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಬನ್ನಿ ನಂದಗಡಕ್ಕೆ, ರಾಯಣ್ಣನ ದರ್ಶನ ಮಾಡಿ. ಸರಿ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.